ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೊತೀನಿ. ನಾನು ಆರಾಮದೇನಿ ನೋಡ್ರಿ. ಬರ್ರಿ, ಇವತ್ತಿನ ವಿಡಿಯೋ ಬೆಳಿಗ್ಗೆಯಿಂದನೇ ಚಲೋ ಮಾಡೇನಿ ನೋಡ್ರಿ. ಇವತ್ತಿನ ದಿನ ನಾನು ನಮ್ಮ ಮನೇಲಿ ಏನು ಸ್ಪೆಷಲ್ ಮಾಡತ್ತೇವೆ ಅನ್ನೋದು ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ ನೋಡ್ರಿ. ಬರ್ರಿ, ಏನು ಮಾಡತ್ತೇನೆ ಅನ್ನೋದು ಹೇಳ್ತೀನಿ. ನೀವು ನಮ್ಮ ಚಾನಲ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿರಿ. ನಿಮಗೆಲ್ಲರಿಗೂ ಗೊತ್ತಾಗಿರ್ಬೇಕ್ರಿ ಈಗ ನಾ ಏನು ಮಾಡತ್ತೇನೆ ಅಂಥೇಳಿ. ಹೌದ್ರಿ, ನಾನಿವತ್ತು ಮೈಸೂರು ಬಜ್ಜಿಯನ್ನು ಮಾಡತ್ತೀವಿ ನಮ್ಮ ಮನ್ಯಾಗ. ನಿಮ್ಮ ಜೋಡಿನೇ ಶೇರ್ ಮಾಡ್ಕೊತೀನಿ ನೋಡ್ರಿ. ಬರ್ರಿ, ಹೆಂಗೆ ಮಾಡ್ಬೇಕು ಅನ್ನೋದು ಹೇಳ್ತೀನಿ ನಾನು. ಎಲ್ಲಿ ಸ್ಕಿಪ್ ಮಾಡ್ದೆ ವಿಡಿಯೋನ ಕಂಪ್ಲೀಟಾಗಿ ನೋಡ್ರಿ. ಮೊದಲಿಗೆ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೇನಿ. ಒಂದು ಡಬರಿ ತೊಗೊಂಡು ಈಗ ಅದಕ್ಕೆ ಮೈದಾ ಹಿಟ್ಟು ಹಾಕ್ಕೊಳತ್ತೀನಿ. ಎಷ್ಟಪ್ಪ ಅಂದ್ರೆ ಒಂದು ಅರ್ಧ kg ಅಷ್ಟು ಮೈದಾ ಹಿಟ್ಟು ಹಾಕ್ಕೊಳತ್ತೀನಿ ನೋಡ್ರಿ. ಅದಕ್ಕೆ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ಹಸಿರು ಮೆಣಸಿನ್ಕಾಯಿ ಈ ಥರ ರುಬ್ಕೊಂಡು 2 ಚಮಚ ಹಾಕ್ಕೊಳತ್ತೀನಿ ನೋಡ್ರಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಮಗೊಂದು ಸ್ವಲ್ಪ ಖಾರ ಜಾಸ್ತಿ ಬೇಕು, ಅದು ಹೀಗಾಗಿ 2 ಸ್ಪೂನ್ ಹಾಕ್ಕೊಂಡೇನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈ ಹಸಿರು ಮೆಣಸಿನ್ಕಾಯಿ ರುಬ್ಬಿಟ್ಕೊಂಡೇವಲ್ಲ, ಅದಕ್ಕೇನು ಹಾಕಿಲ್ಲ, ಬರೀ ಉಪ್ಪು ಅಷ್ಟೇ ಹಾಕಿ ರುಬ್ಕೊಂಡಿರೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಮನ್ಯಾಗ ಸ್ವಲ್ಪ ಮೊಸರು ಇತ್ತು ನೋಡ್ರಿ, ಅದನ್ನು ಮಜ್ಜಿಗೆ ಮಾಡ್ಕೋಬೇಕು. ಆ ಮೊಸರನ್ನು ತೊಗೊಂಡು ಈಗ ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಕಡ್ಗೋಲು ತೊಗೊಂಡು ಅದನ್ನು ಮಜ್ಜಿಗೆ ಮಾಡ್ಕೋಬೇಕು. ಮೊದಲು ಮಜ್ಜಿಗೆ ಮಾಡ್ಕೊಂಡಿಂದ ಅದಕ್ಕೆ ಹಾಕೋದು ನೋಡ್ರಿ. ನೀವು ನಿಮ್ಮ ಮನ್ಯಾಗ ಒಂದು ಸಲ ಈ ಥರ ಮೈಸೂರು ಬಜ್ಜಿನ ಮಾಡಿ ಟ್ರೈ ಮಾಡಿ ನೋಡ್ರಿ. ಭಾರಿ ಚಲೋ ಆಗಿರ್ತಾವೆ. ಎಲ್ಲಿ ಸ್ಕಿಪ್ ಮಾಡಿದ ವಿಡಿಯೋನ ಕಂಪ್ಲೀಟಾಗಿ ನೋಡ್ರಿ. ಈಗ ಹಾಕಿದ ಮಜ್ಜಿಗೆನ ಈಗ ಅದನ್ನು ಒಂದು ಚಮಚ ತೊಗೊಂಡು ಈ ಥರ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕಾಲಿಸ್ಕೋಬೇಕ್ರಿ. ಪೂರ್ತಿ ಎಲ್ಲ ಕಾಲಿಸ್ಕೋಬೇಕು. ನೀವು ಕೈಲಾನ ಆದರೂ ಕಾಲಿಸ್ಕೋಬೋದು. ನಾವಿಲ್ಲೇ ಚಮಚ ತೊಗೊಂಡು ಕಲಿಸ್ಕೊಳತ್ತೀನಿ. ನಮ್ಮ ಚಾನಲ್ಗೆ ನಾನು ಎಷ್ಟೇ ವಿಡಿಯೋ ಹಾಕಿದ್ರು ನಮ್ಮ ಚಾನಲ್ ಮೂವ್ ಆಗ್ತಾಯಿಲ್ಲ. ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಏನು ಇದ್ದಿದ್ರು ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಅಂದ್ರೆ ವಿಡಿಯೋ ಮಾಡೋಕ್ಕೆ ನಂಗೆ ಯಾವ ಥರ ಮಿಸ್ಟೇಕ್ ಆಗುತ್ತೆ, ಯಾವ ಥರ ಇಲ್ಲ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ಅಂದ್ರೆ ನಾ ತಿಳ್ಕೊಂಡು ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿರಿ, ನಂಗೆ ಸಪೋರ್ಟ್ ಮಾಡಿರಿ ನೀವು. ನೋಡ್ರಿ, ಇಲ್ಲೇ ನಾ ತೋರ್ಸಾತೇನಲ್ರಿ, ಅದೇ ರೀತಿನ ಮಾಡಿರಿ ನೀವು. ಈಗ ನೀರು ಸ್ವಲ್ಪ ಹಾಕಿ ಕಾಲಿಸ್ಕೊಂಡ್ವಿ. ಈಗ 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೋಬೇಕು ನೋಡ್ರಿ. ಈ ಥರ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. ಅದಾದಮೇಲೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೋಬೇಕು ನೋಡ್ರಿ. ಅಂದರೆ ಉಬ್ಬಿ ಚಲೋ ಬರ್ತಾವೆ ಬಜ್ಜಿ ನೋಡ್ರಿ. ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಕರೆಕ್ಟಾಗಿ ಅದಕ್ಕೆ ಬರೋವರೆಗೂ ಈ ಥರ ಕಾಲಿಸ್ಕೋಬೇಕು ನೋಡ್ರಿ ಹಿಟ್ಟನ್ನು. ನಾವು ಇದನ್ನು ಹಿಟ್ಟು ಫುಲ್ ನೈಟ್ ಬಿಟ್ಟಿದ್ದೀವಿ ನೋಡ್ರಿ. ರಾತ್ರಿಯೇ ಈ ಥರ ಕಾಲಿಸಿಟ್ಕೊಂಡ್ವಿ, ಬೆಳಗ್ಗೆ ಟಿಫಿನ್ಗೆ ಅಂಥೇಳಿ ಮಾಡ್ಕೊಂಡ್ವಿ. ನೀವು ಈ ಥರ ಕಾಲಿಸ್ಕೊಂಡು ಇಟ್ಕೊಂಡ್ರಿ ಅಂದ್ರೆ, ನೀವು ಬೆಳಿಗ್ಗೆ ಬೇಕಂದ್ರೆ ರಾತ್ರಿ ಕಾಲಿಸಿಟ್ಕೋರಿ, ಸಾಯಂಕಾಲ ಬೇಕಂದ್ರೆ ಬೆಳಗ್ಗೆ ಕಾಲಿಸಿಟ್ಕೋಬೋದು ರೀ. ಇವನ್ನ ಸಾಯಂಕಾಲ ಟೀ ಕುಡಿತಿರ್ತಾರಲ್ಲ ಆವಾಗೂ ಮಾಡ್ಕೋಬೋದು. ಅದು ಕರೆಕ್ಟಾಗಿ ಹದ ಬರೋವರೆಗೂ ಕಾಲಿಸ್ಕೋಬೇಕು, ಅಂದ್ರೆ ಚೆಂದಾಗ ಬರ್ತಾವ್ರಿ ಅವು. ಒಂದು ಸ್ವಲ್ಪ ಜಾಸ್ತಿ ಸೋಡಾ ಪುಡಿ ಹಾಕೋರಿ, ಅಂದ್ರೆ ಚೆನ್ನಾಗಿ ಉಬ್ತಾವೆ ಅವು ಮೈಸೂರು ಬಜ್ಜಿ. ಭಾರಿ ಟೇಸ್ಟಾಗಿದ್ದು ನೋಡ್ರಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡ್ರಿ ಮನ್ಯಾಗ. ಈ ಥರ ಕಾಲಿಸ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಫುಲ್ ನೈಟ್ ಬಿಟ್ಟಿದ್ದೀವಿ ನೋಡ್ರಿ. ಅದನ್ನು ನೋಡ್ರಿ, ಈ ಥರ ಹದ ಬರ್ಬೇಕು ನೋಡ್ರಿ. ನೀವು ನೋಡ್ತಿರ್ಬೋದು, ಈ ಥರ ಹದ ಬರಬೇಕು ನೋಡ್ರಿ. ಈಗ ನಾನು ಬೆಳಗ್ಗೆದಿಂದ ತೋರ್ಸಾತೀನಿ ನಿಮ್ಗೆ ಯಾವ ಥರ ಬಂದೈತೆ ಹಿಟ್ಟು ಅಂತೇಳಿ. ನೋಡ್ರಿ, ಈ ಥರ ಆಗೈತೆ ನೋಡ್ರಿ ಹಿಟ್ಟು. ಈಗ ನಾನು ಹೆಂಗೆ ಮಾಡ್ಬೇಕು ಅನ್ನೋದು ತೋರಿಸ್ತೇನೆ ನೋಡ್ರಿ. ಮೊದಲಿಗೆ ನಾನು ಇಲ್ಲಿ ಬಾಳ್ಗೆ ಇಟ್ಕೊಂಡೀನಿ. ಬಾಳ್ಗೆನೇ ಎಣ್ಣೆ ಕಾಯಾಗಿ ಇಟ್ಕೊಂಡಿದ್ದೆ. ಈಗ ನೋಡ್ರಿ, ಒಂದೊಂದು ಬಿಟ್ಟು ತೋರಿಸ್ತೇನೆ ನಾನು ನಿಮ್ಗೆ. ನೋಡ್ರಿ, ಈ ಥರ ಬಿಡ್ಬೇಕ್ರಿ ಅವನ ಎಣ್ಣೆಯಾಗ. ಒಂದೊಂದಾಗಿ ಬಿಡ್ಬೇಕು. ಗಡಿ ಮಾಡಿದ್ರೆ ಅವು ಎಲ್ಲ ದುಂಡಾಗ ಬರ್ಬೇಕ್ರಿ ಅವು. ಒಂಥರ ತಾಲಿಪಟ್ಟಗತೆ ಇಲ್ಲ ತಟ್ಟಿದ ಹೊಡಿಗತೆ ಮಾಡಿದರೆ ಚೆನ್ನಾಗಿ ಬರೋದಿಲ್ಲ. ಹೀಗಾಗಿ ರೌಂಡಾಗಿ ಬಿಡ್ಬೇಕು ನೋಡ್ರಿ.
ನೀವು ಇದೇ ಥರನ ಸ್ಟೆಪ್ ಮಾಡಿರಿ, ಅಂದ್ರೆ ನಿಮ್ಮ ಚಲೋ ಬರ್ತಾವೆ. ನೋಡಿರಿ ಇಲ್ಲೇ ಮೈಸೂರು ಬಜ್ಜಿಗೆ ನಾಷ್ಟಕ್ಕೆ ನಾವು ಅದ್ರ ಕೂಡ ಮತ್ತು ಪಲಾವ್ ಮಾಡೀವಿ. ಮೈಸೂರು ಬಜ್ಜಿ ಕೂಡ ತಿನ್ನಾಕ ಮತ್ತು ಕಾಯಿ ಚಟ್ನಿ ಮಾಡೀವಿ ನೋಡಿರಿ. ಇವೆರಡು ಕಾಂಬಿನೇಷನ್ ಚಲೋ ಆಗುತ್ತೆ. ಬಜ್ಜಿ ಅಷ್ಟೇ ತಿನ್ನೋಕ್ಕಾಗಲ್ಲ ಅಂಥೇಳಿ ಪಲಾವ್ ಮಾಡೀವಿ ನೋಡಿರಿ. ಇದನ್ನು ಚಟ್ನಿ ಮಾಡೋದು ಮತ್ತು ಪಲಾವ್ ಮಾಡೋದು ನಾ ಆಲ್ರೆಡಿ ಹಿಂದೆ ಒಂದು ಸತಿ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡಿದ್ದೆ, ಹೀಗಾಗಿ ಶೇರ್ ಮಾಡ್ಕೊಳ್ಳಿಲ್ಲ ಈ ವಿಡಿಯೋದೊಳಗೆ. ತುಂಬ ಈಸಿ ರೀ ಕಾಯಿ ಚಟ್ನಿ ಮಾಡೋದು, ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಇದೇ ಕಾಂಬಿನೇಷನ್ ಚಲೋ ಇರುತ್ತೆ ನೋಡಿರಿ. ನೀವು ನಿಮ್ಮ ಮನ್ಯಾಗ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಪಲಾವ್ ಚಟ್ನಿ ಮೈಸೂರು ಬಜ್ಜಿ ರೆಡಿ. ನೋಡಿರಿ ಇಲ್ಲೇ ನಾವು ನಾಷ್ಟ ಎಲ್ಲ ಮಾಡಿಂದ ನಮ್ಮ ತ್ರಿಶೂಲನ್ನು ಬಾಡಿ ಎಲ್ಲ ಎಣ್ಣೆ ಮಸಾಜ್ ಮಾಡಿ ತಲೆ ಸ್ನಾನ ಮಾಡಿಸಿ ಮಲಗಿಸೀನಿ ನೋಡಿರಿ. ಈ ಥರ ಕಾಟನ್ ಬಟ್ಟೆ ಸುತ್ತಿ ಮಲಗಿಸಿರ್ತೀನಿ, ಎಣ್ಣೆ ಹಚ್ಚಿ ಜಳಕ ಮಾಡಿಸಿರ್ತೇವಲ್ಲ, ಹೀಗಾಗಿ ಅವಂಗೆ ಏನೋ ಪೌಡ್ರ್ ಕ್ರೀಮ್ ಹಚ್ಚಲ್ಲ. ಇಲ್ಲಿ ನಾನು ಕೆಲಸ ಮತ್ತು ನಾನು ಮಲಗಿಸಿಂದ ಕೆಲಸ ಮಾಡತ್ತೀನಿ ನೋಡಿ. ನಮ್ಮ ತಿಶು ಹೇಳುತ್ತಲೇ ಎಲ್ಲ ಕೆಲಸ ಮಾಡ್ಬೇಕಂತೇಳಿ ನಾನೀಗ ಮೊದಲು ಬಟ್ಟೆ ವಾಶ್ ಮಾಡಿಬಿಡ್ತೀನಿ, ಆಮೇಲೆ ಪಾತ್ರೆ ತೊಳೆದು. ನಮ್ಮ ಮನೆಗೆ ಅಯೋಧ್ಯೆ ಮಂದಿರದಿಂದ ಅಕ್ಷತೆ ಕಾಳು ಮತ್ತು ಇನ್ವೈಟ್ ಮಾಡೋ ಕಾರ್ಡ್ 1-2-3 ದಿನದ ಹಿಂದೆ ರಾತ್ರಿ ಬಂದು ನಾನು ಇವತ್ತು ನಿಮ್ಮ ಜೋಡಿ ಶೇರ್ ಮಾಡ್ಕೊತೀನಿ, ಲಾಸ್ಟಲ್ಲಿ ಶೇರ್ ಮಾಡ್ಕೊತೀನಿ ನೋಡಿರಿ. ನಿಮ್ಮ ಮನೆಗೆ ಯಾರ ಮನೆಗೆಲ್ಲ ಬಂದಾವ ಅಂಥೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನೀವು ನನಗೆ ಸಪೋರ್ಟ್ ಮಾಡಿರಿ, ಯಾಕಂದ್ರೆ ನಂಗೆ ಭಾಳ ಖುಷಿ ಆಗುತ್ತೆ ಇನ್ನೂ ಜಾಸ್ತಿ ವಿಡಿಯೋ ಹಾಕಕ್ಕೆ. ಬಟ್ಟೆ ವಾಶ್ ಮಾಡೋದಾತ್ರಿ, ಈಗ ಒಣಾಕತ್ತೇನೆ. ಈಗ ಅರ್ಧ ಕೆಲಸ ಆದಂಗೆ ಆಕತ್ತೆ ನೋಡಿರಿ ಬಟ್ಟೆ ವಾಶ್ ಮಾಡಿದ್ರೆ. ನಿಮ್ಮ ಮನ್ಯಾಗ ನೀವೆಲ್ಲ ಹಿಂಗೆ ಯಾರು ಕೆಲಸ ಮಾಡ್ತೀರಿ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಕೆಲಸ ಆಯ್ತು ನೋಡಿರಿ ಬಟ್ಟೆ ವಾಶ್ ಮಾಡಿರೋ ಮೈಸೂರು ಬಜ್ಜಿ ಮತ್ತು ಕಾಯಿ ಚಟ್ನಿ ಹೆಂಗೆ ಅನ್ನಿಸ್ತು ನಿಮ್ಗೆ ಕಮೆಂಟ್ ಮಾಡಿ ಹೇಳ್ರಿ. ನಿಮ್ಮ ಮನ್ಯಾಗೂ ನೀವು ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂದಿತ್ತು ಅಂತೇಳಿ ನಂಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತು ಕಂಟಿನ್ಯೂ ಮಾಡ್ತೇನೆ ರೀ ಲಾಗ. ನೋಡಿ ಫ್ರೆಂಡ್ಸ್, ನಮ್ಮ ಮನೆಗೆ ಅಯೋಧ್ಯೆ ರಾಮ ಮಂದಿರದಿಂದ ಇನ್ವೈಟ್ ಮಾಡೋ ಕಾರ್ಡ್ ಮತ್ತು ಅಕ್ಷತೆ ಕಾಳು ನಮ್ಮ ಮನೆಗೂ ಕೊಟ್ಟಾರ ನೋಡ್ರಿ. ನೋಡಿ ನಮ್ಮ ತ್ರಿಶೂಲ ಎದ್ದು ರೆಡಿ ಆಗಿ ನಮ್ಮ ಗಿಡದ ಬೆಳೆದಿದ್ದು ಪೇರುಕಾಯಿ ತಿನ್ನತ್ತಾನ ನೋಡ್ರಿ. ನನಗೂ ಕೊಟ್ಟ, ಅವನು ತಿನ್ನತ್ತಾನ ನೋಡ್ರಿ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಮನೆ ಅವತ್ತು ಜನವರಿ 21ನೇ ತಾರೀಕು ಆಗಿರೋದ್ರಿಂದ ನಾವು ಈ ಥರ ಕಾರ್ತಿಕ ದೀಪವನ್ನು ಹಚ್ಚಿದ್ವಿ. ನಾನು ಮತ್ತು ನಮ್ಮ ಅಮ್ಮಾರು ಹಚ್ಚಿದ್ವಿ. ಈ ಲೈಟಿನ ಸರ ನಮ್ಮ ಹಸ್ಬೆಂಡ್ ಹಾಕಿ ಅವರು ಲಾಲ್ಗಢ ಹನುಮಪ್ಪನ ಗುಡಿಗೆ ಅಲ್ಲಿ ಕಾರ್ತಿಕೋತ್ಸವ ಐತೆ ಅಂತೇಳಿ ಅವ್ರು ಡೆಕೋರೇಟ್ ಮಾಡೋಕೆ ಹೋಗಿದ್ರು. ಆಮೇಲೆ ನನ್ನ ಬಂದು ಕರ್ಕೊಂಡು ಹೋದರು ಹನುಮಪ್ಪನ ಗುಡಿಗೆ. ಅಲ್ಲಿ ಕೂಡ ನಾವು ಕಾರ್ತಿಕ ದೀಪವನ್ನು ಹಚ್ಚಿದ್ವಿ. ಹಚ್ಚಿ ಎಲ್ಲ ಕಡೆ ಡೆಕೋರೇಟ್ ಮಾಡಿದ್ರು, ನಾವು ದೀಪಗಳನ್ನು ಹಚ್ಚಿದ್ವಿ. ಅಲ್ಲಿ ಕೂಡ ನನಗೆ ಹೊಸ ಯೂಟ್ಯೂಬರ್ ಪರಿಚಯ ಆದ್ರು ನೋಡ್ರಿ. ಅವ್ರು ಯಾರಪ್ಪ ಅಂದ್ರೆ ನಮ್ಮ ಹಸ್ಬೆಂಡ್ ಅವರ ಫ್ರೆಂಡ್ ಮಿಸ್ಸಸ್ ರೀ. ಅವ್ರಿಗೆ ಬೇಬಿ ಆಗಿಂದ ಒಂದು ಸಲ ಮೀಟ್ ಮಾಡ್ಬೇಕಂತೇಳಿ ಹೋಗ್ಬೇಕಂತೇಳಿ ಹೋಗೋಕೆ ಆಗಿರಲಿಲ್ಲ. ಇಲ್ಲಿ ದೇವಸ್ಥಾನದೊಳಗೆ ನಾವಿಬ್ಬರು ಮೀಟ್ ಆದ್ವಿ. ನನಗೆ ಭಾಳ ಖುಷಿ ಆಯ್ತು ನೋಡ್ರಿ ಇವ್ರನ್ನ ಮೀಟ್ ಆಗಿಂದ. ಅವ್ರ ಮಗಳು, ಇವ್ರದ್ದು ಚಾನಲ್ ಹೆಸರು ಸಾಕ್ಷಿ MK ಕನ್ನಡ ಲಾಗ್ ಅಂತಂದು ಐತ್ರಿ. ಇವ್ರಿಗೆ ಸಪೋರ್ಟ್ ಮಾಡಿರಿ, ಇವ್ರ ಚಾನಲ್ನವರು ನನಗೆ ಸಪೋರ್ಟ್ ಮಾಡಿರಿ, ಇಬ್ಬರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡ್ರಿ ಈ ಥರ ಎಲ್ಲ ಜೈ ಶ್ರೀರಾಮ್ ಅಂಥೇಳಿ ಮೊದಲೇ ಎಲ್ಲ ಈ ಥರ ದೀಪಗಳನ್ನು ಇಟ್ಟಿದ್ರೆ ನಾವು ಹೋಗಿ ಹಚ್ಚಿದ್ವಿ. ಇವ್ರನ್ನ ಮೀಟ್ ಮಾಡಿ ನಂಗೆ ತುಂಬ ಖುಷಿ ಆಯ್ತು ನೋಡ್ರಿ. ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮೂಲಕ ಹೇಳ್ರಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.